ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವಾಗ ಸಮಯ 5:20 ಆಗ್ತಾ ಇದೆ. ಒಂದು ಒಳ್ಳೆ ಕಾಫಿ ಮಾಡ್ತೀನಿ. ಕಾಫಿ ಮಾಡಿಬಿಟ್ಟು ಇವತ್ತು ಒಂದು ಇನ್ಸಿಡೆಂಟ್ ಆಯಿತು ರೀಸೆಂಟಾಗಿ, ಅದ್ರ ಬಗ್ಗೆ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತೀನಿ. ಸೊ ಮೊದಲಿಗೆ ಒಂದು ಒಳ್ಳೆ ಕಾಫಿ ಮಾಡಿಕೊಂಡು ನಂತರ ನಾನು ಕಥೆಯನ್ನು ಹೇಳ್ತೀನಿ ನಿಮಗೆ. ಅಂದರೆ ಈ ಥರನೂ ಆಗುತ್ತೆ. ಸೊ ಈ ಥರ ಆಗೋದನ್ನು ಅವಾಯ್ಡ್ ಮಾಡ್ಬೋದು ಅಂಥೇಳಿ ಇವತ್ತು ಕಾಫಿ ಡಿಕಾಕ್ಷನ್ ಇಲ್ಲ. ಯೂಶ್ವಲಿ ಕಾಫಿ ಡಿಕಾಕ್ಷನ್ ಹಾಕ್ತೀನಿ, ಇಲ್ಲ ಅದಕ್ಕೋಸ್ಕರ ಇವಾಗ ಇದ್ದೇ ಇದೆಯಲ್ಲ ನಮ್ಮದು ನಾರ್ಮಲ್ ಸ್ಯಾಶೆಟ್ಸು, ಅದನ್ನು ಹಾಕಿ ಮಾಡ್ಕೊಳ್ತೀನಿ ಕಾಫಿ. ಸೊ ನನಗೆ ದಿನದಲ್ಲಿ 2 ಹೊತ್ತು ಕಾಫಿ ಬೇಕೇ ಬೇಕು, ಬೆಳಗ್ಗೆ ಒಂದು ಸಂಜೆ ಒಂದು. ಅದಾದಮೇಲೆ ಇನ್ ಬಿಟ್ವೀನ್ ಯಾರಾದರೂ ಮಾಡ್ಕೊಡೋರು ಇದ್ದರೆ ಅವ್ರು ಮಾಡಿಕೊಟ್ರೆ ಕುಡಿತೀನಿ. ನಾನೇ ಸ್ವಂತವಾಗಿ ಬಂದು ಮಾಡ್ಕೊಳಕ್ಕೆ ಸ್ವಲ್ಪ ಸುಮಾರಿತನ. ಸೊ ಹಾಗೆ, ಬಟ್ 2 ಕಾಫಿ ಅಂತೂ ಖಂಡಿತ ಹಾಗೆ ಆಗತ್ತೆ. ಯಾರಾದರೂ ಗೆಸ್ಟ್ ಎಲ್ಲ ಬಂದರೆ ಅವಾಗ ನಮ್ಮ ಮನೆಗೆ ಬರೋ ಗೆಸ್ಟ್ಗಳು ಅಷ್ಟೇ ಯೂಶ್ವಲಿ ಕಾಫಿ ಟೀ ಕುಡಿಯೋರೇನೆ, ಎಷ್ಟೆಲ್ಲ ಮಾಡಿದ್ರು ಇಷ್ಟಪಡ್ತಾರೆ. ಸೊ ಹಾಗೆ ಬಂದಾಗೆಲ್ಲ ನಾನು ಕೂಡ ಅವ್ರ ಜೊತೆ ಪ್ರತಿ ಸರಿನೂ ಕುಡಿತಾ ಇರ್ತೀನಿ. ಸೊ ಕೆಲವ್ರಿಗೆ ಕಾಫಿ ಕುಡಿದ್ರೆ ಹೀಟ್ ಆಗತ್ತಂತೆ, ಏನೇನೋ ಆಗುತ್ತೆ ಸಮಸ್ಯೆಗಳು ಅಂತ ಕೇಳಿದ್ದೀನಿ. ಬೈ ಗಾಡ್ಸ್ ಗ್ರೇಸ್ ನಮಗೇನು ಆ ಥರ ಪ್ರಾಬ್ಲಮ್ ಆಗಲ್ಲ. ಕಾಫಿ ಕುಡಿದೇ ಇದ್ರೇ ಏನೋ ಒಂಥರ ಕಳ್ಕೊಂಡು ಫೀಲ್ ಆಗುತ್ತೆ. ಸೊ ನಂತರ ನೀವು ಕೂಡ ಕಾಫಿ ಲವರ್ ಅಂತ ಹೇಳಿ. ಟೀನೂ ನನಗೆ ಅಷ್ಟೇ ಇಷ್ಟ, ಆದರೆ ಜಾಸ್ತಿ ಅಂದರೆ ನಮಗೆ ಬೇಕು ಅಂತ ಬಯಕೆ ಆಗೋದು ಕಾಫಿನೇ. ಹಾಗೆ ರೀಸೆಂಟಾಗಿ ಅಮ್ಮ ಅಪ್ಪ ಬಂದಿದ್ರಲ್ವ, ಅದನ್ನು ಹೇಳ್ತೀನಿ ಇವಾಗ. ಹಾಲು ಚೆನ್ನಾಗಿ ಕಾಯ್ತಾ ಇದೆ. ಇದು ಇನ್ಸ್ಟೆಂಟ್ ಕಾಫಿ ಅಲ್ವಾ, ಮಾಡೋದು ತುಂಬಾ ಈಸಿ. ಹಾಲು ಸಕ್ಕರೆ ಒಟ್ಟಿಗೆ ಬಿಸಿ ಮಾಡಿದ್ರಾಯ್ತು, ಕಾಫಿ ಪೌಡ್ರಿಗೆ ಹಾಕಿದ್ರಾಯ್ತು. ಸೊ ಏನಾಯ್ತು ಅಂತಂದ್ರೆ, ನಾನು ಅಮ್ಮ ಅಪ್ಪ ಬಂದಿದ್ದಾರಲ್ವ, ಏನಾದರೂ ಸ್ವೀಟ್ ಮಾಡಬೇಕು ಅಂತ ಹೇಳಿ ಕಾಶಿ ಹಲ್ವಾ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಸೊ ಕಾಶಿ ಹಲ್ವಾ ಮಾಡೋದು ಅಂದರೆ ಮಾಡೋದು ಈಸಿನೇ, ಪ್ರೊಸೆಸ್ ಈಸಿ. ಬಟ್ ಅದನ್ನು ತಂದು ಅದನ್ನು ಹೆಚ್ಚಿ ಅದರ ಸಿಪ್ಪೆ ತೆಗೆದು ನಂತರ ಅದನ್ನು ಬೀಜ ಎಲ್ಲ ತೆಗೆದು ನೀಟಾಗಿ ತುರಿಬೇಕಲ್ವ, ಸ್ವಲ್ಪ ಗಟ್ಟಿ ಇರುತ್ತೆ. ಹಾಗಾಗಿ ಆ ಪ್ರೋಸೆಸ್ ಸ್ವಲ್ಪ ಕಷ್ಟ. ನಂತರದೆಲ್ಲ ನಾವು ಆರಾಮಾಗಿ ಮಾಡ್ಬೋದು. ಸೊ ಏನಾಯಿತು ಅಂದರೆ ಈ ಸಲ ನಾನು ಅಷ್ಟೇ ಆಲ್ಮೋಸ್ಟ್ 1 ಕಿಲೋ ಆಗೋಷ್ಟು ಇದು ಬೂದ್ಗುಂಬಳಕಾಯಿ ಇರುತ್ತಲ್ಲ, ಬೂದ್ಗುಂಬಳಕಾಯಿಯನ್ನು ತಂದು ಸಿಪ್ಪೆ ಸುಲಿದು ತುರಿದು ಆ್ಯಸ್ ಯೂಶುವಲ್ ಮಾಡೋಕ್ಕಿಟ್ಟೆ. ಬಟ್ ನಾನೇನು ಮಾಡಿದೆ ಅಂದರೆ, ಹಲ್ವಾ ಮಾಡೋಕ್ಕೆ ನಾನು ಇಟ್ಟಿರೋದು ಸ್ಟೀಲ್ ಬಾಣಲೆ. ತೋರಿಸ್ತೀನಿ 1 ನಿಮಿಷ. ಸೊ ನಾನು ಈ ಬಾಣಲೆಯನ್ನು ಇಟ್ಟಿದ್ದೆ. ಸೊ ಇಲ್ಲಿ ಅಲ್ಲಲ್ಲಿ ನಿಮಗೆ ಬ್ಲ್ಯಾಕ್ ಮಾರ್ಕ್ಸ್ ಕೂಡ ಕಾಣಿಸ್ತಾ ಇದೆಲ್ಲ. ಏನಾಯಿತು ಅಂತಂದರೆ, ಅಂದರೆ ಒಂದು ಕಡೆ ಗ್ಯಾಸಲ್ಲಿ ನಾನು ಇದು ಏನು ಹೇಳಿ ಬೂದ್ಗುಂಬಳಕಾಯಿ ತುರಿದಿತ್ತಲ್ಲ ಅದು ಮತ್ತು ಸಕ್ಕರೆ ಹಾಕಿ ಇಟ್ಟಿದ್ದೆ. ಅದು ಸ್ವಲ್ಪ ಹೊತ್ತು ಬೇಯಬೇಕಲ್ವಾ, ಒಂದು 45 ನಿಮಿಷ ಆಗಿತ್ತೇನೋ ಅಷ್ಟೇ. ಒಂಚೂರು ಆ ಕಡೆ ತಿರುಗಿದೆ. 1-2 ಪಾತ್ರೆ ಇತ್ತು ತೊಳ್ಕೊಂಬಿಡೋಣ ಅಂತ, 1-2 ತಟ್ಟೆ, 1-2 ಲೋಟಗಳು ಎಲ್ಲ ಇತ್ತು, ತೊಳ್ಕೊಂಡ್ಬಿಡೋಣ ಅಂತ ಆ ಕಡೆ ತಿರುಗಿದ್ದೀನಿ. ಜಸ್ಟ್ ಚೆನ್ನಾಗಿ ನಾನು ತೊಳಸ್ತಾನೆ ಇದ್ದೀನಿ. ಆ್ಯಕ್ಚುಲಿ ಸಕ್ಕರೆಯನ್ನು ಹಾಕಿ ಮಾಡುವಂಥ ಎಲ್ಲ ಸ್ವೀಟ್ಸ್ಗೂ ಅಷ್ಟೇ ನಾವು ಕೈಯಲ್ಲಿ ಕಲಿಸ್ತಾನೆ ಇರಬೇಕು, ಇಲ್ಲದಿದ್ರೆ ತಳ ಸೀದ್ ಹೋಗುತ್ತಲ್ವಾ. ಸೊ ನಾನು ಜಸ್ಟ್ ಹೀಗೆ ಒಂದ್ಸಲ ಕೈ ಆಡಿಬಿಟ್ಟು ನಂತರ 2 ಪಾತ್ರೆಗಳು ಇತ್ತು ತೊಳ್ಕೊಂಬಿಡೋಣ ಅಂತ ಆ ಕಡೆ ತಿರುಗಿದ್ದೀನಿ. ಜಸ್ಟ್ ಒಂದು 3 ಮಿನಿಟ್ಸ್ ಆಗಿರ್ಬೋದು ಮ್ಯಾಕ್ಸಿಮಮ್, ಅಂದರೆ ಅದಕ್ಕಿಂತ ಜಾಸ್ತಿ ಆಗಲೇ ಇಲ್ಲ. ಸೊ ಅದಾಯಿತು, ಪಾತ್ರೆ ತೊಳೆದಾಯಿತು. ಈ ಕಡೆ ಬಂದು ನೋಡ್ತೀನಿ, ನಿಧಾನಕ್ಕೆ ಹೊಗೆ ಬರ್ತಾ ಇದೆ. ಸೊ ಏನಕ್ಕೆ ಹೊಗೆ ಬರ್ತಿದೆ ಅಂತ ಲೈಟಾಗಿ ಹೀಗೆ ಸೌಟಿಂದ ಮಾಡಿ ನೋಡಿದ್ರೆ ಅಡಿಗಡೆ ತಳ ಪೂರ್ತಿ ಹಿಡ್ಕೊಂಡ್ಬಿಟ್ಟಿದೆ. ಬನ್ನಿ. ಸೊ ತಳ ಪೂರ್ತಿ ಹಿಡ್ಕೊಂಡು ಕಪ್ಪಗಾಗ್ಬಿಟ್ಟಿದೆ. ಸೊ ಅದು ಒಂದು ಮೇನ್ ಪ್ರಾಬ್ಲಮ್ಮು. ಅಂದರೆ ಸಕ್ಕರೆ ಬಳಸಿ ಮಾಡುವಂಥ ಸ್ವೀಟ್ಸ್ಗೆ ತುಂಬ ಕೇರ್ಫುಲ್ ಆಗಿರ್ಬೇಕು ಒಂದು. ಇನ್ನೊಂದು, ಈ ಥರ ಸ್ಟೀಲ್ ಪಾತ್ರೆಗಳು ಸ್ವಲ್ಪ ಡೇಂಜರ್ ಇಂಥ ಕೆಲಸಗಳಿಗೆ. ಇಲ್ಲ ಅಂದರೆ ನೀವು 1 ಸೆಕೆಂಡ್ ಕೂಡ ಅದನ್ನು ಬಿಡದೆ ಕೈಯಾಡ್ತಾ ಇರಬೇಕಾಗತ್ತೆ. ಸೊ
ಈ ಥರ ಎಂದೂ ಆಗಿರಲಿಲ್ಲ. ಬಿಕಾಸ್ ನಾನೇನು ಮಾಡ್ತೀನಿ, ಇನ್ನೊಂದು ನಾನ್ ಸ್ಟಿಕ್ ಬಾಂಡ್ಲೆ ಇದೆ, ಸ್ವಲ್ಪ ದಪ್ಪ ಇದೆ, ದಪ್ಪ ತಡ ಇದೆ, ಅದಕ್ಕೆ ಅದನ್ನು ಬಳಸ್ತಿದ್ದೆ. ಬಟ್ ಈ ಸಲ ಇದನ್ನು ಬಳಸೋಣ ಅಂತ ಅನ್ನಿಸ್ತು, ಬಳಸಿದೆ. ನೋಡಿದ್ರೆ ಹಾಳಾಗೋಯ್ತು. ಸೊ ಅದು ಸೀದು ಸ್ಮೆಲ್ ಆಗೋಯ್ತು ಇಡೀ ಹಲ್ವಾ. ಸೊ ಅದನ್ನು ಹಾಗೆ ಬಿಸಾಕಿದೆ. ತುಂಬಾ ಬೇಜಾರಂದರೆ ಬೇಜಾರಾಗೋಯ್ತು. ಎಷ್ಟೊಂದು ಎಫರ್ಟ್ ಎಲ್ಲ ವೇಸ್ಟ್ ಆಗೋಯ್ತಲ್ಲ ಅಂತ ಭಾರಿ ಬೇಜಾರಾಯಿತು. ಮತ್ತು ಇನ್ನೇನು ಮಾಡೋದು, ಆಯಿತು ಆಗಿದ್ದಾಯಿತು ಅಂತ ಹೇಳಿ ಸುಮ್ಮನೆ. ನೆಕ್ಸ್ಟು ಆ ದಿನ ಏನೂ ಸ್ವೀಟ್ ಮಾಡಲೇ ಇಲ್ಲ, ಮೂಡೆಲ್ಲ ಆಫ್ ಆಗೋಯ್ತಲ್ವ. ಜಸ್ಟ್ ನಾರ್ಮಲ್ ಊಟ ಬಡಿಸಿ ಊಟ ಮಾಡಿದ್ದಾಯಿತು. ನೆಕ್ಸ್ಟ್ ಡೇ ಮತ್ತೆ ಹಾಗೆ ನನಗೆ ನಾನು ಸ್ವಲ್ಪ ಮೋಟಿವೇಟ್ ಮಾಡಿಕೊಂಡು ಕಾರ್ನ್ಫ್ಲೋರ್ ಇತ್ತು, ಕಾರ್ನ್ಫ್ಲೋರ್ ಹಲ್ವಾ ಮಾಡಿದೆ. ಸೊ ಅದೇ ಆಯಿತು ಸ್ವೀಟು. ಸೊ ಹೀಗೆ ಬಟ್ ನನಗೆ ಇತ್ತು ಕಾಶಿ ಹಲ್ವಾ ಮಾಡಬೇಕು ಅಂತೇಳಿ. ಅದಕ್ಕೋಸ್ಕರನೇ ಒಂದಷ್ಟು ತುಪ್ಪವನ್ನು ಇಟ್ಟು ಮತ್ತು ಒಂದು ಸ್ವಲ್ಪ ಕೆನೆ ಎಲ್ಲ ನಾವು ಕಲೆಕ್ಟ್ ಮಾಡ್ತೀವಲ್ವ ಹಾಲು ಕಾಯಿಸಿದಾಗ, ಅದನ್ನೆಲ್ಲ ಇಟ್ಟು ರೆಡಿ ಇಟ್ಕೊಂಡಿದ್ದೆ, ಪ್ಲ್ಯಾನ್ ಎಲ್ಲ ಮಾಡಿಬಿಟ್ಟು. ಬಟ್ ಹಾಗೆ ನಮಗೆ ಋಣ ಇಲ್ಲ ಅಂದರೆ ಹಾಗೆ ಅಲ್ವಾ, ಎಷ್ಟೇ ನೀವು ಎಫರ್ಟ್ ಹಾಕಿ ಏನೇ ಮಾಡಿ ನಿಮ್ಮ ನಸೀಬಲ್ಲಿ ಅವತ್ತು ಕಾಶಿ ಹಲ್ವಾ ತಿನ್ನೋರು ಇಲ್ಲ ಅಂತಂದರೆ ಏನು ಮಾಡಿದ್ರೂ ವೇಸ್ಟೇನೆ. ಸೊ ಹಾಗೆ ಅಂದ್ಕೊಂಡು ಬಂದಿ ಪುಟ ಹಾಗೆ ಅಂದ್ಕೊಂಡು ಸುಮ್ಮನಾದೆ. ಸೊ ಇದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಏನೂ ಇಲ್ಲ. ನೆಕ್ಸ್ಟು ನೀವೇನಾದರೂ ಸ್ಟೀಲ್ ಬಾಣಲೆಯಲ್ಲಿ ಏನಾದರೂ ದೊಡ್ಡ ದೊಡ್ಡ ಸ್ವೀಟು ತುಂಬ ಹೊತ್ತು ಕಾಯಿಸುವಂಥದ್ದು ಮಾಡ್ತೀರಾ ಅಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ಅಷ್ಟೇ. ಸೊ ಕಾಫಿ ತಣ್ಣೋಯ್ತು ಮಾತಾಡೋ ಬರೋದಲ್ಲಿ. ಇವಾಗ ಕಾಫಿ ಕುಡಿತೀನಿ. ಮಗಳೇನಕ್ಕೆ ಕೂಗ್ತಾ ಇದ್ದಾಳೆ, ಹೋಗ್ತೀನಿ. ಮೊನ್ನೆ ಬ್ಯಾಕ್ ಟು ಬ್ಯಾಕ್ ಶೂಟಿಂಗ್ ಏನೋ ಮಾಡಿದ್ದೀನಿ ನೂಲು ಚಾನಲ್ಗೋಸ್ಕರ. ಬಟ್ ಅದು ಎಡಿಟಿಂಗ್ ಇಷ್ಟಾಗಿದೆ ಅಂತಂದರೆ ಸಿಕ್ಕಾಪಟ್ಟೆ, ಅಂದರೆ ಅದು ಶೂಟಿಂಗ್ ಮಾಡಿ ಮುಗಿಸೋ ತನಕ ಹೆಚ್ಚು ಕಡಿಮೆ 22-25 ನಿಮಿಷದವರೆಗೂ ಆಗುತ್ತೆ ವಿಡಿಯೋ. ಬಟ್ ಅದನ್ನು ನಾನು ಬೇಕಾಗಿರೋದನ್ನು ಇಟ್ಕೊಂಡು ಬೇಡದೇ ಇರೋದನ್ನು ಡಿಲೀಟ್ ಮಾಡಿ ಎಡಿಟ್ ಮಾಡಿ ಪೋಸ್ಟ್ ಮಾಡುವಾಗ ಹೆಚ್ಚು ಕಡಿಮೆ 5-8-10 ನಿಮಿಷ ಇಷ್ಟೇ ಇಡಬೇಕು. ಹಾಗಾಗಿ ನೋಡಿ, ಇಲ್ಲಿ ಆಪ್ಟಿಮೈಸಿಂಗ್ ಥಂಬ್ನೇಲ್ ಅಂತ ಹೇಳುತ್ತೆ ಇನಿಷಿಯಲಿ ಎಡಿಟಿಂಗ್ ಮಾಡಬೇಕಾದ್ರೆ. ಸೊ ಅದು ಸಾಕಷ್ಟು ಟೈಮ್. ಸೊ ಇದು ಎಡಿಟಿಂಗ್ ಸುಮಾರು ಟೈಮ್ ಹಿಡಿತಾ ಇದೆ. ಬೇಗ ಬೇಗ ಎಡಿಟ್ ಮಾಡಿ ಪೋಸ್ಟ್ ಮಾಡಬೇಕು. ಹಾಗೆ ಇವತ್ತು ಊಟಕ್ಕೆ ಮರಿಗೆ ಗೊಜ್ಜು ಅಂತ ಒಂದು ಮಲೆನಾಡಿನ ವಿಶೇಷ ತಿಂಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಮಾಡಿ ರೆಕಾರ್ಡ್ ಮಾಡಿ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತೀನಿ. ಇದು ಮಲೆನಾಡಿನ ವಿಶೇಷ ಅಡುಗೆ. ಇದರ ಹೆಸರು ಮರಿಗೆ ಗೊಜ್ಜು ಅಂತ ಹೇಳಿ. ಮೊದಲಿಗೆ ಗಟ್ಟಿ ಮೊಸರನ್ನು ನಾನು ಈ ಥರ ವಿಸ್ಕ್ ಮಾಡಿಬಿಟ್ಟು ಸ್ವಲ್ಪ ನೀಟಾಗಿ ಮಾಡ್ಕೊಳ್ತೀನಿ, ಇಲ್ಲಾಂದರೆ ಒಂದು ಕಡೆ ಗಂಟಾಗಿ ಬರುತ್ತಲ್ಲ ಮೊಸರು, ಅದಕ್ಕೋಸ್ಕರ. ಹಾಗೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಬಾಣಲೆಗೆ ಸುಮಾರು 2 ಚಮಚ ಆಗೋಷ್ಟು ಬಿಳಿ ಎಳ್ಳು ಅಥವಾ ಕರಿ ಎಳ್ಳು ಅಥವಾ 2 ಮಿಕ್ಸ್ ಹಾಕಿದ್ರೂ ಓಕೆ. ಅದು ಚಿಟ್ಪಟ ಅಂತ ಸೌಂಡ್ ಬರೋ ತನಕ ಈ ಥರ ಹುರ್ಕೊಳ್ತಾ ಇದ್ದೀನಿ. ನಂತರ 1 ಚಮಚ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಒಂದು 4-5 ಹಸಿಮೆಣಸಿನ್ಕಾಯನ್ನು ಹಾಕ್ಕೊಂಡು ಅದನ್ನು ಸ್ವಲ್ಪ ಬಣ್ಣ ಬದಲಾಗೋ ತನಕ ಹುರ್ಕೊಳ್ತಾ ಇದ್ದೀನಿ. ಇದಕ್ಕೆ ಮೆಣಸು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು, ಆವಾಗಲೇ ತುಂಬ ಚೆನ್ನಾಗಿರುತ್ತೆ. ನಂತರ ಒಂದು 20-25 ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕಿ ಹುರ್ಕೊಂಡಿದ್ದೀನಿ. ನಂತರ ಇವೆಲ್ಲವನ್ನು ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊಂಡು ಈ ಥರ ತರ್ತರಿಯಾಗಿ ರುಬ್ಕೊಳ್ಬೇಕು. ಬೇಕಿದ್ರೆ ನೀವು ಕುಟ್ಟಾಣಿಯಲ್ಲಿ ಕೂಡ ಮಾಡ್ಕೊಳ್ಬೋದು. ಸೊ ಅದಷ್ಟನ್ನು ಮಾಡಿ ನಂತರ ಇದನ್ನು ಮೊಸರಿಗೆ ಸೇರಿಸ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿದ್ರೆ ಆಯಿತು. ಬಿಸಿ ಅನ್ನೋ ಜೊತೆ ಇದು ತುಂಬಾ ಚೆನ್ನಾಗಿರುತ್ತೆ. ಸೊ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ಕೂಡ ನಿಮಗೆ ನೇರವಾಗಿ ನೋಟಿಫಿಕೇಷನ್ ಬರುತ್ತೆ. ಹಾಗಾದರೆ ಮತ್ತೊಂದು ವ್ಲಾಗ್ನೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.